ಮೊದಲನೆಯ ಪ್ರಶ್ನೆ, ಬಣ್ಣವನ್ನು ಬದಲಿಸುವಂಥ ಏಕೈಕ ಸಮುದ್ರ ಜೀವಿ ಯಾವುದು? ಎ ಆಕ್ಟೋಪಸ್, ಬಿ ಶಾರ್ಕ್, ಸಿ ಮೊಸಳೆ, ಡಿ ಆಮೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಕ್ಟೋಪಸ್. ಎರಡನೆಯ ಪ್ರಶ್ನೆ, ಯಾವ ಪ್ರಾಣಿ ಕಡಿಮೆ ನಿದ್ದೆಯನ್ನ ಮಾಡುತ್ತದೆ? ಎ ನಾಯಿ, ಬಿ ಆನೆ, ಸಿ ಕೋತಿ, ಡಿ ಹುಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆನೆ. ಇನ್ನು ಮೂರನೆಯ ಪ್ರಶ್ನೆ, ಯಾವ ಆಹಾರ ಹೆಚ್ಚಾಗಿ ತಿಂದರೆ ಮೊಡವೆಗಳು ಬರುತ್ತವೆ? ಎ ಚಾಕ್ಲೇಟ್, ಬಿ ಚಪಾತಿ, ಸಿ ಮೀನು, ಡಿ ಚಿಕನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಚಾಕೊಲೇಟ್. ಇನ್ನು ನಾಲ್ಕನೆಯ ಪ್ರಶ್ನೆ, ವಿಶ್ವದ ಅತ್ಯಂತ ಶ್ರೀಮಂತ ದೇಶ ಎಂದು ಯಾವ ದೇಶವನ್ನ ಕರೆಯಲಾಗುತ್ತದೆ? ಎ ಅಮೆರಿಕ, ಬಿ ಲಕ್ಸೆಂಬರ್ಗ್, ಸಿ ರಷ್ಯಾ, ಡಿ ಆಸ್ಟ್ರೇಲಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಲಕ್ಸೆಂಬರ್ಗ್. ಐದನೆಯ ಪ್ರಶ್ನೆ, ಜಪಾನ್ನ ದೇಶದ ಕರೆನ್ಸಿ ಯಾವುದು? ಎ ಇನ್, ಬಿ ಯುವಾನ್, ಸಿ ರುಪಿ, ಡಿ ಡಾಲರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇನ್. ಇನ್ನು ಆರನೆಯ ಪ್ರಶ್ನೆ, ದೇಹದಲ್ಲಿ ಕ್ಯಾಲ್ಸಿಯಂ ಕೊರತೆಯಾದರೆ ಏನಾಗುತ್ತದೆ? ಎ ಕೂದಲು ಉದುರುವಿಕೆ, ಬಿ ಮೂಳೆಗಳ ದುರ್ಬಲ, ಸಿ ಹಲ್ಲು ನೋವು, ಡಿ ಕಣ್ಣಿನ ಪೊರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೂಳೆಗಳ ದುರ್ಬಲ ಮತ್ತು ಕಣ್ಣಿನ ಪೊರೆ. ಏಳನೆಯ ಪ್ರಶ್ನೆ, ಪತ್ರಿಕೆಯನ್ನು ಆರಂಭಿಸಿದ ಮೊಟ್ಟಮೊದಲ ದೇಶ ಯಾವುದು? ಎ ಚೀನಾ, ಬಿ ಅಮೆರಿಕ, ಸಿ ರಷ್ಯಾ, ಡಿ ಜಪಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಚೈನಾ. ಇನ್ನು ಎಂಟನೆಯ ಪ್ರಶ್ನೆ, ಯಾವ ಪ್ರಾಣಿ ತಿನ್ನುವಾಗ ಅಳುತ್ತದೆ? ಎ ಮೊಸಳೆ, ಬಿ ಚೇಳು, ಸಿ ಹಾವು, ಡಿ ಆನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೊಸಳೆ. ಇನ್ನು ಒಂಬತ್ತನೆಯ ಪ್ರಶ್ನೆ, ಕಲ್ಲಂಗಡಿ ಹಣ್ಣಿನಲ್ಲಿ ಶೇಕಡ ಎಷ್ಟು ಭಾಗ ನೀರು ಕಂಡು ಬರುತ್ತದೆ? ಎ 88%, ಬಿ 95%, ಸಿ 75%, ಡಿ 92%. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 92%. ಹತ್ತನೆಯ ಪ್ರಶ್ನೆ, ಮನುಷ್ಯರಂತೆ ನಿದ್ದೆಯಲ್ಲಿ ಕನಸು ಕಾಣುವಂತ ಏಕೈಕ ಜೀವಿ ಯಾವುದು? ಎ ನಾಯಿಗಳು, ಬಿ ಹುಲಿ, ಸಿ ಸಿಂಹ, ಡಿ ಬೆಕ್ಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನಾಯಿ. ಇನ್ನು 11ನೆಯ ಪ್ರಶ್ನೆ, ಎಷ್ಟೇ ದಿನವಾದರೂ ಕೆಡದೆ ಹಾಗೆ ಉಳಿಯುವಂತ ಏಕೈಕ ಆಹಾರ ಪದಾರ್ಥ ಯಾವುದು? ಎ ಮೊಟ್ಟೆ, ಬಿ ಜೇನುತುಪ್ಪ, ಸಿ ಸಕ್ಕರೆ, ಡಿ ಮಜ್ಜಿಗೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜೇನುತುಪ್ಪ. ಇನ್ನು 12ನೆಯ ಪ್ರಶ್ನೆ, ಮರಣ ಹೊಂದಿದ ವ್ಯಕ್ತಿಗಳ ಫೋಟೋವನ್ನ ಎಲ್ಲಿ ಹಾಕಬಾರದು? ಎ ಹಾಲ್ನಲ್ಲಿ, ಬಿ ಅಂಗಡಿಯಲ್ಲಿ, ಸಿ ದೇವರ ಮನೆಯಲ್ಲಿ, ಡಿ ಮಲಗುವ ಕೋಣೆಯಲ್ಲಿ.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದೇವರ ಮನೆಯಲ್ಲಿ ಮತ್ತು ಮಲಗುವ ಕೋಣೆಯಲ್ಲಿ. ಇನ್ನು 13ನೆಯ ಪ್ರಶ್ನೆ, ಅಧಿಕ ಪ್ರೋಟೀನ್ ಹೊಂದಿರುವ ಏಕೈಕ ಆಹಾರ ಪದಾರ್ಥ ಯಾವುದು? ಎ ಮೊಟ್ಟೆ, ಬಿ ಸೋಯಾಬೀನ್, ಸಿ ಚಿಕನ್, ಡಿ ರಾಗಿ ಮುದ್ದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೋಯಾಬೀನ್. ಇನ್ನು 14ನೆಯ ಪ್ರಶ್ನೆ, ಶಿವನ ಸಮುದ್ರ ಜಲಪಾತ ಯಾವ ನದಿಯ ಮೂಲವಾಗಿದೆ? ಎ ಗಂಗಾ ನದಿ, ಬಿ ಯಮುನಾ ನದಿ, ಸಿ ಕಾವೇರಿ ನದಿ, ಡಿ ತುಂಗಭದ್ರಾ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಾವೇರಿ ನದಿ. ಇನ್ನು 15ನೆಯ ಪ್ರಶ್ನೆ, ಒಂದು ದಿನಕ್ಕೆ ಒಬ್ಬ ವ್ಯಕ್ತಿ ಎಷ್ಟು ಗ್ರಾಂ ಉಪ್ಪನ್ನ ಸೇವನೆ ಮಾಡಬೇಕು? ಎ 5 ಗ್ರಾಂಗಳಷ್ಟು, ಬಿ 20 ಗ್ರಾಂ, ಸಿ 8 ಗ್ರಾಂ, ಡಿ 10 ಗ್ರಾಂಗಳಷ್ಟು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 5 ಗ್ರಾಂಗಳಷ್ಟು. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನೋಟಿಫಿಕೇಶನ್ ಬರುತ್ತೆ. ಧನ್ಯವಾದಗಳು.